ಅವರವರ ಮಾನಸಿಕ ದೌರ್ಬಲ್ಯಗಳೇನಿರ್ತವೋ ಆ ಮಾನಸಿಕ ದೌರ್ಬಲ್ಯಗಳು ನಿವಾರಣೆ ಆಗ್ತವೆ. ಸಂಸಾರದಲ್ಲಿ ಇರ್ತಕ್ಕಂತಹ ತೊಂದರೆ ತಾಪತ್ರಯಗಳು ನಿವಾರಣೆ ಆಗ್ತವೆ. ಹಾಗೆ ಮಾನಸಿಕ ಶಾಂತಿ ಲಭಿಸುತ್ತೆ, ಮಾನಸಿಕ ಸ್ಥೈರ್ಯ ಸಿಗುತ್ತೆ. ಮತ್ತೆ ಅವರಿಗೆ ಕೋರ್ಟು ಕಚೇರಿ ಇತ್ಯಾದಿ ತೊಂದರೆಗಳೇನಾದ್ರೂ ಇದ್ದಾಗ ಭಗವತಿ ಶಕ್ತಿ ನೀಡ್ತವೆ. ಯಾಕೆಂತಂದ್ರೆ ಈ ಮಾತಂಗಿ ದೇವಿ ಅಂತಕ್ಕಂಥವಳು ಪಾರ್ವತಿಯ ಒಂದು ಸ್ವರೂಪನೇ ಅಂತಾನೆ ಹೇಳ್ತೀವಿ. ಆ ಪಾರ್ವತಿಯ ಇನ್ನೊಂದು ರೂಪನೇ ಈ ಭಗವತಿ. ಹಾಗೆ ಸರಸ್ವತಿಗೆ ಪ್ರತ್ಯೇಕ ದೇವತೆ ಆಗಿರ್ತಕ್ಕಂಥ ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಜಮಾತಾ ಉಚ್ಚಂಗಿ ದೇವಿ ಹಾಗೂ ಮಾತಂಗಿ ದೇವಿ ಅಮ್ಮನವರ ದೇವಸ್ಥಾನ. ಈ ದೇವಸ್ಥಾನ ಇರುವುದು ಬೆಂಗಳೂರಿನ ಟಿ ದಾಸರಹಳ್ಳಿಯ ಪೈಪ್ಲೈನ್ ರೋಡ್ನಲ್ಲಿರುವ ಮಲ್ಲಸಂದ್ರ ಗ್ರಾಮದಲ್ಲಿದೆ. ವೀಕ್ಷಕರೇ, ಮಲ್ಲಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಮಾತಂಗಿ ದೇವಿ ಅಮ್ಮನವರಿಗೆ ನಾಟಿ ಕೋಳಿಯನ್ನು ಬಲಿ ಕೊಟ್ಟರೆ ಸಾಕು, ನೀವು ಅಂದುಕೊಂಡಂತಹ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತವೆ ಅನ್ನುವ ನಂಬಿಕೆ ಇದೆ. ದೃಷ್ಟಿದೋಷ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ರಾಹು ಕೇತು ಸಮಸ್ಯೆ, ಗ್ರಹಗತಿಗಳ ಸಮಸ್ಯೆ, ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಜಾಗ ಜಮೀನ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ನಿಮ್ಮ ಜೀವನದಲ್ಲಿ ಬರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ ಶ್ರೀ ಮಾತಂಗಿ ದೇವಿ. ಈ ಕ್ಷೇತ್ರ ಮಹಾನ್ ಶ್ರೀ ಕ್ಷೇತ್ರವಾಗಿರುವಂಥದ್ದು, ಪುಣ್ಯಕ್ಷೇತ್ರ. ಈ ಕ್ಷೇತ್ರದಲ್ಲಿ ಮಾತಾ ಉಚ್ಚಂಗಿ ದೇವಿ ಮತ್ತು ಮಾತಂಗಿ ದೇವಿಯ ಸಾನ್ನಿಧ್ಯ ಇರತಕ್ಕಂಥದ್ದು. ಇಲ್ಲಿ ಬಂದು ಆ ಭಗವತಿಗೆ ಸೇವೆಯನ್ನು ಸಲ್ಲಿಸೋದ್ರಿಂದ, ಅಂದರೆ ಉದಾಹರಣೆ ಇಲ್ಲಿ ನಡೆಯುವಂಥ ಸ್ಥಳೀಯ ಸಂಪ್ರದಾಯಗಳಂತೆ ಕೂಷ್ಮಾಂಡ ದೀಪಗಳು, ಹಾಗೆ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿ ದೀಪಗಳು, ಹಾಗೆ ನಿಂಬೆಹಣ್ಣಿನ ದೀಪಗಳು, ಹಾಗೆ ತೆಂಗಿನಕಾಯಿ, ಹಾಗೆ ಮತ್ತು ಬೆಲ್ಲ ಮತ್ತು ಇತರೆ ಆಹಾರಗಳು ಇವೆಲ್ಲವನ್ನು ಕೂಡ ಕೊಡೋದ್ರಿಂದ, ಭಗವತಿಗೆ ಸೇವೆಯನ್ನು ಮಾಡೋದ್ರಿಂದ ಅವರವರ ಮಾನಸಿಕ ದೌರ್ಬಲ್ಯಗಳೇನಿರ್ತವೋ ಆ ಮಾನಸಿಕ ದೌರ್ಬಲ್ಯಗಳು ನಿವಾರಣೆ ಆಗ್ತವೆ. ಸಂಸಾರದಲ್ಲಿ ಇರ್ತಕ್ಕಂತಹ ತೊಂದರೆ ತಾಪತ್ರಯಗಳು ನಿವಾರಣೆ ಆಗ್ತವೆ. ಹಾಗೆ ಮಾನಸಿಕ ಶಾಂತಿ ಲಭಿಸುತ್ತೆ, ಮಾನಸಿಕ ಸ್ಥೈರ್ಯ ಸಿಗುತ್ತೆ. ಮತ್ತು ಅವರಿಗೆ ಕೋರ್ಟು ಕಚೇರಿ ಇತ್ಯಾದಿ ತೊಂದರೆಗಳೇನಾದರೂ ಇದ್ದಾಗ ಭಗವತಿ ಶಕ್ತಿ ನೀಡ್ತಾಳೆ. ಯಾಕೆಂತಂದರೆ ಈ ಮಾತಂಗಿ ದೇವಿ ಅಂತಕ್ಕಂಥವಳು ಪಾರ್ವತಿಯ ಒಂದು ಸ್ವರೂಪನೇ ಅಂತಲೇ ಹೇಳ್ತೀವಿ. ಆ ಪಾರ್ವತಿಯ ಇನ್ನೊಂದು ರೂಪನೇ ಈ ಭಗವತಿ. ಹಾಗೆ ಸರಸ್ವತಿಗೆ ಪ್ರತ್ಯೇಕ ದೇವತೆ ಆಗಿರ್ತಕ್ಕಂಥವಳು, ಅಂದರೆ ಗುಪ್ತ ವಿದ್ಯೆಗಳನ್ನು ಕೊಡ್ತಕ್ಕಂಥವಳು ಸರಸ್ವತಿ ದೇವಿ. ನಮ್ಮೆಲ್ಲರಿಗೂ ಗೊತ್ತಿದೆ, ಮಕ್ಕಳಿಗೆ ಏನಾದರೂ ವಿದ್ಯಾಕಂಟಕ ದೋಷಗಳಿದ್ದಾಗ, ವಿದ್ಯೆಗಳ ತೊಂದರೆ ಇದ್ದಾಗ ಸರಸ್ವತಿ ದೇವಿಯಲ್ಲಿ ನಾವು ನಮಸ್ಕಾರವನ್ನು ಮಾಡಿದಾಗ, ಆಕೆಯ ಸೇವೆಯನ್ನು ಮಾಡಿದಾಗ ಆ ಭಗವತಿಯ ಅನುಗ್ರಹ ಉಂಟಾಗತ್ತಂತೆ. ಅದೇ ರೀತಿಯಾಗಿ ಸರಸ್ವತಿಯ ಇನ್ನೊಂದು ರೂಪವಾಗಿರ್ತಕ್ಕಂಥವಳೆ ಈ ಮಾತಂಗಿ ದೇವಿ. ಆ ಮಾತಂಗಿಯ ಸ್ವರೂಪದಿಂದ, ಮಾತಂಗಿಯ ಅನುಗ್ರಹದಿಂದ ಏನು ನಿಗೂಢ ವಿದ್ಯೆಗಳಿರ್ತವೋ ಆ ನಿಗೂಢ ವಿದ್ಯೆಗಳೆಲ್ಲ ಸಿದ್ಧಿ ಆಗುವಂಥದ್ದು. ಆ ಸಿದ್ಧಿಗೆ ಕಾರಣ ಅಣಿಮ ಗರಿಮ ಈ ರೀತಿಯಾಗಿ 8 ಅಷ್ಟಸಿದ್ಧಿಗಳಲ್ಲಿ ಆ ಸಿದ್ಧಿಗಳು ಉಂಟಾಗುವಂಥದ್ದು ಈ ಮಾತಂಗಿ ದೇವಿಯಿಂದ. ಮತ್ತು ಏನಾದರೂ ತೊಂದರೆ ತಾಪತ್ರಗಳಿದ್ದಾಗ ಎಲ್ಲವನ್ನು ಕೂಡ ನಿವಾರಣೆಯನ್ನು ಮಾಡ್ತಕ್ಕಂಥವಳು, ಶಕ್ತಿಯನ್ನು ಧೈರ್ಯವನ್ನು ಕೊಡ್ತಕ್ಕಂಥವಳು. ಹಾಗೆ ತಮೋಗುಣವನ್ನು, ಸತ್ವಗುಣವನ್ನು, ರಜೋಗುಣಕ್ಕೆ ಅಧಿಪತಿ ಆಗಿರ್ತಕ್ಕಂಥವಳು ಸತ್ವ ಕಾರಕಳಾಗಿದ್ದಾಳೆ. ಸತ್ವಗುಣವನ್ನೇ ಕೊಡ್ತಾಳೆ. ಆ ಭಗವತಿ ಆಶೀರ್ವಾದ ಎಲ್ಲರಿಗೂ ಇರುತ್ತೆ.
ಈ ದಶವಿದ್ಯೆಗಳಲ್ಲಿ ಪ್ರಮುಖವಾಗಿರುವಂಥದ್ದು ಅಂತಂದರೆ ಮಾತಂಗಿ ವಿದ್ಯೆ. ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ 9 ಅಂತಕ್ಕಂಥ ಸಂಖ್ಯೆ ಕೂಡ ಬಹಳ ವಿಶೇಷವಾಗಿರುವಂಥದ್ದು. ಯಾಕೆ ಕಾರಣ ಏನು ಅಂತಂದರೆ 9 ಅನ್ನೋಂಥದ್ದು ಯೂನಿವರ್ಸಲ್ ನಂಬರ್ ಅಂತ ಹೇಳ್ತೀವಿ. 9ಕ್ಕೆ ಕೇತು ಅಧಿಪತಿ ಬರ್ತಾನೆ ಅಂತಂದರೆ ಅವ್ರಿಗೆ ಯಾರಿಗಾದರೂ ಲೆಕ್ಕ ಏನಾದರೂ ತಗೊಳ್ತು ಅಂತಂದರೆ ಸಂಪೂರ್ಣವಾಗಿ ತಗೊಳುತ್ತಂತೆ. ಆ ರೀತಿಯಾಗಿರ್ತಕ್ಕಂಥದ್ದು 9ನೇ ವಿದ್ಯೆ. ಈ ವಿದ್ಯೆಯಲ್ಲಿ ಆ ಮಾತಂಗಿ ದೇವಿ ಅಂತಕ್ಕಂಥವಳು ನಮ್ಮ ಮನುಷ್ಯರಿಗೆ ಬುದ್ಧಿ ಪ್ರಸಾದವನ್ನು ಮಾಡ್ತಕ್ಕಂಥವಳು. ಆ ಬುದ್ಧಿ ಪ್ರಸಾದದಿಂದ ಮತ್ತು ಬುದ್ಧಿ ಮತ್ತು ವಾಕ್ಚಾತುರ್ಯವನ್ನು ಕೊಡುವಂಥವಳು. ಕಲೆ, ಸಾಹಿತ್ಯ, ಈ ರೀತಿಯಾಗಿ ಸಂಗೀತ, ಈ ರೀತಿಯಾಗಿ ಕಲೆಗೆ ಸಂಬಂಧಪಟ್ಟಂಥದ್ದು, ಬುದ್ಧಿ ವಾಕ್ಚಾತುರ್ಯಕ್ಕೆ ಬುದ್ಧಿಗೆ ಸಂಬಂಧಪಟ್ಟಂತಹ ಫಲಗಳನ್ನು ಕೊಡುವಂಥದ್ದು. ಆ ಸಾಧನೆಯನ್ನು ಏನಾದರೂ ಇದೆಯೋ ಅಂತ ಸಾಧನೆಯನ್ನು ಕೊಡ್ತಕ್ಕಂಥವಳು ಆಕೆ. ಮತ್ತು ವಿದ್ವತ್ ಜನಪ್ರಿಯಳು, ಹಾಗೆ ವಿದ್ವತ್ತನ್ನು ಇಷ್ಟಪಡತಕ್ಕಂಥವಳು. ಆ ರೀತಿಯಾಗಿರ್ತಕ್ಕಂಥವಳು ಮಕ್ಕಳಿಗೆ ಏನಾದರೂ ವಾಕ್ ದೋಷಗಳಿದ್ದಾಗ ಅಥವಾ ಹಿರಿಯರಿಗೆ ಏನಾದರೂ ವಾಕ್ ದೋಷಗಳೇನಾದರೂ ಇದ್ದಾಗ ಆ ಭಗವತಿ ಮಾತಂಗಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ ಆ ವಾಕ್ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ. ಮತ್ತು ಸಮಯೋಚಿತ ಬುದ್ಧಿ ಅಂತ ಹೇಳ್ತೀವಿ. ಆ ಸಮಯೋಚಿತ ಬುದ್ಧಿಯನ್ನು ಕೂಡ ಆ ಭಗವತಿ ಪ್ರಸಾದವನ್ನು ಮಾಡ್ತಾಳೆ. ಬುದ್ಧಿಗೆ ಸಂಬಂಧಪಟ್ಟಂಥದ್ದು. ಯಾಕೆ ಅಂತಂದರೆ ಪ್ರಪಂಚದಲ್ಲಿ ಇರ್ತಕ್ಕಂಥ ಯಾವುದೇ ಪ್ರಾಣಿಗೂ ಈ ರೀತಿಯಾಗಿ ವಿಶೇಷವಾಗಿ ಯಾವುದು ಮಾತಿನ ಒಂದು ಅನುಗ್ರಹ ಇಲ್ಲ. ಭಗವಂತನ ಅನುಗ್ರಹದಿಂದ ಮನುಷ್ಯನಿಗೆ ಮಾತ್ರ ಮಾತಿನ ಅನುಗ್ರಹ ಇರುತ್ತೆ. ಆ ಮಾತಿನ ಅನುಗ್ರಹದಿಂದ ಕೆಲವೊಬ್ಬರು ಒಳ್ಳೆಯದನ್ನು ಕೂಡ ಮಾಡ್ಕೊಳ್ತಾರೆ, ಕೆಲವೊಂದು ಬಾರಿ ಕೆಟ್ಟದ್ದು ಕೂಡ ಆಗುತ್ತೆ ಸಮಯನ ಸಂದರ್ಭದಲ್ಲಿ. ಆದರೆ ಆ ಮಾತಿನ ಶಕ್ತಿಯನ್ನು ಕೊಡ್ತಕ್ಕಂಥವಳು, ಮಾತಿಗೆ ಅಧಿಪತಿಯಾಗಿರ್ತಕ್ಕಂಥವಳು ಮಾತಂಗಿ ದೇವಿ. ಮಾತಂಗ ಪತ್ನಿ ಆಗಿರ್ತಕ್ಕಂಥವಳು ಮಾತಂಗಿ ದೇವಿ, ಉಚ್ಚಂಗಿ ದೇವಿ. ಆ ದೇವಿ ಭಗವತಿಯ ಅನುಗ್ರಹ ಇರುವಂಥದ್ದು. ಆ ದೇವಿಯ ಅನುಗ್ರಹವನ್ನು ಪಡಿಬೇಕು ಅಂತಂದರೆ ಆಕೆಯನ್ನು ಸೇವೆಯನ್ನು ಮಾಡೋದ್ರಿಂದ ಎಲ್ಲ ದೋಷಗಳು, ಹಾಗೆ ಬುದ್ಧಿಯ ದೋಷಗಳು, ಬುದ್ಧಿ ಸಂಬಂಧಿತವಾಗಿ ದೋಷಗಳಿದ್ದರೆ ಆ ದೋಷಗಳು ಕೂಡ ನಿವಾರಣೆ ಆಗ್ತದೆ. ಈ ಶ್ರೀ ಕ್ಷೇತ್ರದಲ್ಲಿ ಭಗವತಿಯ ಕುರಿತಾಗಿ ಷೋಡಶ ಕಲಾಹೋಮಗಳು ಅಂಥೇಳಿ, ಪ್ರಾಣ ಕಲನಾರ್ಥವಾಗಿ ಷೋಡಶ ಕಲಾಹೋಮಗಳು ಅಂಥೇಳಿ ಕೈಂಕರ್ಯಗಳಾಗಿದೆ. ಕಾರಣ ಏನು ಅಂತಂದರೆ, ಒಂದು ಪ್ರತಿಷ್ಠೆ ಆದ ಮೇಲೆ 3 ವರ್ಷಕ್ಕೊಂದ್ಸಲಿ, 6 ವರ್ಷಕ್ಕೊಂದ್ಸಲಿ, 12 ವರ್ಷಕ್ಕೊಂದ್ಸಲಿ ಮಹಾಪೂರ್ಣ ಕುಂಭಾಭಿಷೇಕ ಎಂಬುದಾಗಿ ಮಾಡುವಂಥದ್ದು ಪದ್ಧತಿ ಇರುವಂಥದ್ದು ಶಾಸ್ತ್ರದಲ್ಲಿ. ಮತ್ತು 12 ವರ್ಷಗಳಿಗೊಮ್ಮೆ ಪುನರ್ ಪ್ರತಿಷ್ಠಾಪನೆ ಎಂಬುದಾಗಿ ಮಾಡಬೇಕು. ಏನಕ್ಕೆ ಅಂತಂದರೆ ಭಗವತ್ ಸಾನ್ನಿಧ್ಯ ಇರಬೇಕು. ಮತ್ತು ಇಲ್ಲಿ ಇರ್ತಕ್ಕಂತಹ ಏನಾದರೂ ಸಾನ್ನಿಧ್ಯದಲ್ಲಿ ಸಾಮಾನ್ಯಕ್ಕೆ ಅಪಚಾರಗಳಾಗ್ತಾ ಇರ್ತವೆ. ಅಂತಹ ಅಪಚಾರ ದೋಷಗಳೆಲ್ಲ ನಿವಾರಣಾರ್ಥವಾಗಿ ನಾವು ವಾರ್ಷಿಕೋತ್ಸವ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಅದರ ಜೊತೆಗೆ ನಾವು ಈ ರೀತಿಯಾಗಿ ಮಹಾಕುಂಭಾಭಿಷೇಕಗಳನ್ನು ಮಾಡೋದ್ರಿಂದ ಭಗವತ್ ಸಾನ್ನಿಧ್ಯ ನಿಲ್ಲಿಸುತ್ತೆ. ಭಕ್ತರ ಒಳಿತಗಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು. ಇವತ್ತು ಕೂಡ ಅದೇ ಆಚರಣೆಯಾಗಿದೆ. ಭಗವತಿಯ ಪುನಃ ಪ್ರಾಣ ಕಲನ ಮತ್ತು ಪುನರ್ ಪ್ರಾಣ ಪ್ರತಿಷ್ಠಾಪನಾ ಕಲನದೊಂದಿಗೆ ಷೋಡಶ ಕಲಾಹೋಮ ಕೈಂಕರ್ಯಗಳು ಮತ್ತು ಮಹಾಕುಂಭಾಭಿಷೇಕ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ. ಮಹಾಮಂಗಳಾರತಿ ಕಾರ್ಯಕ್ರಮ ಆಗಿದೆ. ರಾಷ್ಟ್ರಾಶೀರ್ವಾದವೂ ಕೂಡ ಆಗಿದೆ. ಭಗವತಿಯ ಅನುಗ್ರಹ ಸದಾಕಾಲ ಇರಲಿ. ವೀಕ್ಷಕರೇ, ಜೀವನದಲ್ಲಿ ನೀವು ನೊಂದು ಬೆಂದು ಸುಣ್ಣವಾಗಿದ್ದರೆ ಒಮ್ಮೆ ಮಾತಂಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಾಟಿ ಕೋಳಿಯನ್ನು ಅರ್ಪಿಸುವ ಮುಖಾಂತರ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.